ದರ್ಶನಕ್ಕಿಡಲಾಗಿದೆ. ಇಂದು ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಇತ್ತೀಚೆಗಷ್ಟೇ ತಮ್ಮ ಪತ್ನಿ, ಇಬ್ಬರು ಪತ್ನಿಯರು ಒಬ್ಬಾಕೆಯನ್ನು ಕಳ್ಕೊಂಡಿದ್ರು ಅವರು. ಹಾಗಾಗಿ ಒಂದು ರೀತಿಯಲ್ಲಿ ನೋಡಿ, ಇಷ್ಟು ದೊಡ್ಡ ಸ್ಟಾರ್ ಡೈರೆಕ್ಟರ್ ಎಲ್ಲ ಆಗಿದ್ರು ಕೂಡ ಪತ್ನಿಯ ಜೊತೆಗಿನ ಒಂದು ಅವಿನಾಭಾವ ಸಂಬಂಧ ಅಂಬುಜಾ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ದ್ವಾರಕೀಶ್ ಅವರ ನೋಡಿ ಎಂತೆಂಥ ಸಿನಿಮಾ, ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಗುರು ಶಿಷ್ಯರು ನಿಮ್ಗೆ ಗೊತ್ತಿರ್ಬೋದು, ದೊಡ್ಡವರೆಲ್ಲ ಜಾಣರೆಲ್ಲ ಹಾಡು ನೀವು ನೋಡಿದ್ದೀರಿ, ಮಂಕುತಿಮ್ಮ. ಅಂದರೆ ಈ ಹೆಂಗೆ ಅಂತಂದರೆ ಮರಾಠಿಯಲ್ಲಿ ದಾದಾ ಕೋಂಡ್ಕೆ ಅಂತಿದ್ರು, ಮರಾಠಿ ಸಿನಿಮಾ ರಂಗದಲ್ಲಿ ದಾದಾ ಕೋಂಡ್ಕೆ ಅಂತಿದ್ರು. ಅವರು ತಮ್ಮ ಹಾವಭಾವಗಳಿಂದಲೇ ಫೇಮಸ್. ಹಾಗೇನೆ ಸುಧಾರಾಣಿ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೇಡಮ್, ಈ ಸಂದರ್ಭ ದ್ವಾರಕೀಶ್ ಅವರ ಬಗ್ಗೆ ನಿಮ್ಮ ನುಡಿನಮನ, ನಿಮ್ಮ ನೆನಪುಗಳೇನು ಮೇಡಮ್? ನಮಸ್ಕಾರ. ಈ ಥರ ಫೇಕ್ ನ್ಯೂಸು ಇದಕ್ಕೆ ಮುಂಚೆ ಬಹಳಷ್ಟು ಸತಿ ಬಂದಿತ್ತು. ಈ ಸತಿನೂ ಅದು ಫೇಕ್ ನ್ಯೂಸ್ ಆಗಿರಲಿ ಅಂತ ತುಂಬ ಏನಂತಾರೆ ದೇವರಲ್ಲಿ ಬೇಡ್ಕೋತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಪೆಂಡ್ ಅದರ್ವೈಸ್. ತುಂಬ ಬೇಜಾರಾಗ್ತಾ ಇದೆ. ಏಕೆಂದರೆ ದ್ವಾರಕೀಶ್ ಅಂಕಲ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ. ಅವರ ಬ್ಯಾನರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಶುರು ಮಾಡಿದೆ, ಆಮೇಲೆ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳು ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅವ್ರು ಇಲ್ಲಿ ಬೆಂಗಳೂರಲ್ಲಿ NR ಕಾಲೋನಿಲಿ ಇದ್ದಾಗ ಅವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಚೆನ್ನೈಯಲ್ಲಿದ್ದಾಗಲೂ ಅಲ್ಲೂ ಹೋಗಿ ಬಂದು ಮಾಡ್ತಾ ಇದ್ವಿ. ಆ ಒಡನಾಟ ಬಹಳ ವರ್ಷದ್ದು. ಇಡೀ ಕುಟುಂಬನೇ ಎಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ ಅಂತಂದ್ರೆ ಹೀಗಾಗೋಯ್ತಲ್ಲ ಅನ್ನೋದು ತುಂಬಾನೇ ಒಂಥರ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಇಡೀ ಜೀವನನೇ ಕನ್ನಡ ಚಿತ್ರರಂಗಕ್ಕೋಸ್ಕರ ಮುಡುಪಿಟ್ಟಿದ್ರು. ಎಂಥ ಒಂದು ದೊಡ್ಡ ಸಂಸ್ಥೆ ಹುಟ್ಟಾಕಿದ್ರು, ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ, ಕಲಾವಿದರಿಗೆ ಜೀವನ ಕೊಟ್ಟಿದ್ದಾರೆ, ಟೆಕ್ನಿಷಿಯನ್ಸ್ಗೆ ಜೀವನ ಕೊಟ್ಟಿದ್ದಾರೆ. ಅದೆಲ್ಲ ನೋಡಿದಾಗ ಎಂಥ ಒಂದು ವ್ಯಕ್ತಿನ ನಾವು ಕಳ್ಕೊಂಡ್ಬಿಟ್ವಿ ಇವತ್ತು. ಯಾಕೆ ಇಷ್ಟೊಂದು ಈ ವಿಧಿ ಕ್ರೂರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲ ಹಿರಿಯರು ಒಬ್ರೊಬ್ರಾಗೆ ಹೋಗ್ತಾ ಇದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಅಥವಾ ನಮ್ಗಳಿಗೆ ಆಗಿರ್ಬೋದು ಯಾರು ಒಂದು ಅಡ್ವೈಸ್ ಮಾಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ ಅಂತೆಲ್ಲ ಯೋಚನೆ ಮಾಡಿದಾಗ ಒಂದ್ ಕಡೆ ಭಯನೂ ಆಗತ್ತೆ, ಬೇಸರನೂ ಆಗತ್ತೆ, ಹೀಗಾಗ್ತಾ ಇದೆಯಲ್ಲ ಅಂತ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ವಿ ಲಾಸ್ಟ್ ಹಿಮ್ ಸೋ ಅರ್ಲಿ. ಸಾಧಾರಣವಾಗಿ ನೀವೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅವ್ರದ್ದು ಅಂದರೆ ಒಂಥರ ಭಯಂಕರ ಧೈರ್ಯಶಾಲಿ, ಎಷ್ಟೇ ಸೋಲಾದರೂ ಕೂಡ ಅದನ್ನು ಎದುರಿಸಿ ಮತ್ತೆ ಗೆಲ್ಲುವಂಥ ಒಂದು ಛಾತಿ, ಇದನ್ನೆಲ್ಲ ಅವ್ರು ನಿಮ್ಮ ಹತ್ರ ಎಲ್ಲ ಮಾತಾಡುವಾಗ ಏನು ಸಬ್ಜೆಕ್ಟ್ ಮಾತಾಡ್ತಾ ಇದ್ರು? ಅವ್ರ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಹೇಳ್ಕೊಳ್ಳೋರು. ಅವ್ರು ನಾರ್ಮಲ್ ಆಗಿ ಎಲ್ರು ಕೂಸು ಅಂತ ಮಾತಾಡ್ಸೋರು. ಬರೀ ಎಕ್ಸ್ಪೀರಿಯನ್ಸ್ ಹೇಳ್ಕೊಡೋದಲ್ಲ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಒಂದು ಊಟ ಮಾಡೋ ವಿಷಯದಿಂದ ಹಿಡಿದು ಅಷ್ಟು ಕೇರ್ ಮಾಡೋರು. ಅಂದ್ರೆ ಎಲ್ಲ ಇಡೀ ಚಿತ್ರರಂಗನೇ ಅವ್ರ ಕುಟುಂಬ, ಎಲ್ರೂ ಅವ್ರಿಗೆ ಬೇಕಾದವರು. ಆ ಒಂದು ಭಾವನೆ ಇದೆಯಲ್ಲ, ಅದು ಎಲ್ರಿಗೂ ಆ ಥರ ಬರಲ್ಲ. ತಾನು ಬೆಳೆಯೋದು ಒಂದೇ ಅಲ್ಲ, ತನ್ನ ಜೊತೆ ಎಲ್ರೂ ಬೆಳಿಬೇಕು ಅನ್ನೋ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಲ್ಲ, ಅದು ನಿಜವಾಗ್ಲೂ ಈ ನಮ್ಮೆಲ್ಲ ಹಿರಿಯರನ್ನ ನೋಡಿ ಕಲ್ತ್ಕೋಬೇಕು. ಯಾಕೆಂದ್ರೆ ತಾನು ಮುಂದೆ ಹೋಗ್ತಾ ಎಲ್ರು ಕೈ ಹಿಡ್ಕೊಂಡು ಅವ್ರ ಜೊತೆ ಎಲ್ರನ್ನೂ ಕರ್ಕೊಂಡು ಹೋಗೋರು. ಸೊ ಹಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರು, ಜೊತೆಗೆ ಆ ಒಂದು ತಮಾಷೆ ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳೋರು. ಇನ್ನೊಬ್ರಾದ್ರೆ ಅಯ್ಯೋ ಇಷ್ಟು ಒಂದು ಹೊಡೆತ ತಿಂದ್ಮೇಲೆ ಯಾಕೆ ಬೇಕಪ್ಪ, ಏನಿದೆಯೋ ಅದನ್ನ ಇಟ್ಕೊಂಡು ನಾನು ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸೋಣ ಅನ್ನೋದು ಯಾವತ್ತೂ ಅವ್ರು ಯೋಚನೆ ಮಾಡಲಿಲ್ಲ. ಇಲ್ಲ, ಮತ್ತೆ ಹೇಳ್ಬೇಕು, ಏನಂತೆ ಇದು ಸೋಲಾದ್ರೂ ಪರವಾಗಿಲ್ಲ, ಇನ್ನೂ ಒಂದ್ಸತಿ ಮತ್ತೆ ಏನೋ ಮರಳಿ ಯತ್ನವ ಮಾಡು ಅನ್ನೋದು, ಅದನ್ನ ನಿಜ ಮಾಡಿ ತೋರಿಸಿದವರು ಇವರೆಲ್ಲರೂ. ವಿ ಲಾಸ್ಟ್ ಅ ಜೆಮ್ ಆಫ್ ಅ ಪರ್ಸನ್. ಧನ್ಯವಾದ ಸುಧಾರಣೆ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಎಸ್, ಒಂದು ರೀತಿಯಲ್ಲಿ ಶ್ರುತಿಯವರಿಗೆ ಅವಕಾಶ ಕೊಟ್ಟಿದ್ದು. ನಂತರ ವಿನೋದ್ ರಾಜ್ ಅವರಿಗೆ ವಿನೋದ್ ರಾಜ್ ಅಂತ ಹೆಸರಿಟ್ಟಿದ್ದೆ ಇವರು. ಡ್ಯಾನ್ಸ್ ಸಿನಿಮಾ, ಅದಕ್ಕೂ ಕೂಡ ಆಮೇಲೆ ಡ್ಯಾನ್ಸ್ ಸಿನಿಮಾ ಸಂದರ್ಭದಲ್ಲಿ ಈಗಿನ ಖ್ಯಾತ
ಮ್ಯೂಸಿಕ್ ಕಂಪೋಸರ್ AR ರೆಹಮಾನ್, ಆಗ ದಿಲೀಪ್ ಆಗಿದ್ದರು AR ರೆಹಮಾನ್. ಈ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾದಲ್ಲಿ ಕೂಡ, ಅಂದರೆ ಮ್ಯೂಸಿಕಲ್ಲಿ ಕೂಡ ಅವರೊಂದು ಸಣ್ಣ ಪಾರ್ಟ್ ಆಗಿದ್ದರು. ಮೇಯರ್ ಮುತ್ತಣ್ಣ ರಾಜ್ಕುಮಾರ್ ಜೊತೆ ಸ್ವಲ್ಪ ಸಿನಿಮಾ ಮಾಡಿದ್ದು ಕಡಿಮೆ. ವಿಶೇಷವಾಗಿ ಎಲ್ಲ ಸಿನಿಮಾಗಳು ಕೂಡ ವಿಷ್ಣುವರ್ಧನ್ ಅವರ ಜೊತೆ ಜಾಸ್ತಿ. ಮೇಯರ್ ಮುತ್ತಣ್ಣ ಅವರ ರಾಜ್ಕುಮಾರ್ ಜೊತೆಗಿನ ಪ್ರಥಮ ಸಿನಿಮಾ ಆಗಿತ್ತು. 60ಕ್ಕಿಂತಲೂ 300ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. 60ಕ್ಕೆ ಹೆಚ್ಚು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. 15ಕ್ಕಿಂತಲೂ ಹೆಚ್ಚು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಹಿಂದಿ, ತಮಿಳು, ತೆಲುಗು ಈ ಥರ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಸದಾಶಿವ ಶೆಣೈ ಅವರು ಹಿರಿಯ ಪತ್ರಕರ್ತರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸದಾಶಿವ ಶೆಣೈ ಅವರೇ, ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ಅಂತ ಬಂದಾಗ ಇನ್ನೊಂದು 1000 ವರ್ಷ ಕಳೆದರೂ ಕೂಡ ಅಲ್ಲೊಂದು ನಟನ, ನಿರ್ದೇಶಕನ, ನಿರ್ಮಾಪಕನ, ಒಬ್ಬ ಹಾಸ್ಯ ನಟನ, ಒಬ್ಬ ಕುಳ್ಳನ ನೆನಪು ಇದ್ದೇ ಇರುತ್ತೆ. ಅದು ದ್ವಾರಕೀಶ್. ಪತ್ರಕರ್ತರಾಗಿ ಮತ್ತು ಸ್ವತಃ ಪ್ರೊಡ್ಯೂಸರ್, ಡೈರೆಕ್ಟ್ರಾಗಿ ನಿಮ್ಮ ಒಂದು ಮೆಲುಕು ಏನು ದ್ವಾರಕೀಶ್ ಬಗ್ಗೆ? ಜಯಪ್ರಕಾಶ್ ಶೆಟ್ರೆ, ನೀವು ಕರೆಕ್ಟಾಗಿ ಹೇಳಿದ್ರಿ. 1000 ವರ್ಷ ಆದರೂ ಅವರು ನೆನಪಿನಲ್ಲಿ ಉಳಿತಾರೆ. ಯಾಕಂದ್ರೆ ಆ ಥರ ನೆನಪಿನಲ್ಲಿ ಉಳಿಯುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ವ್ಯಕ್ತಿತ್ವ ಅಂದ್ರೆ ನೋಡೋಕ್ಕೆ ತುಂಬ ಶಾರ್ಟ್ ಆಗಿದ್ರು ಕೂಡ ಅವರು ಮಾಡಿದ ಸಾಧನೆ ಇದೆಯಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡದು. ಎಲ್ಲಿವರೆಗೆ ಕನ್ನಡ ಚಿತ್ರರಂಗ ಬಗ್ಗೆ ನಾವು ಮಾತಾಡ್ತೀವೋ ಅಲ್ಲಿವರೆಗೆ ದ್ವಾರಕೀಶ್ ಅವರ ಬಗ್ಗೆನೂ ಮುಂದಿನ ಜನಾಂಗ ಮಾತಾಡುತ್ತೆ. ಯಾಕಂದ್ರೆ ಅನೇಕ ಸಾಧನೆಗಳನ್ನ, ಸಾಹಸಗಳನ್ನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಹೆಸರು ತಂದುಕೊಟ್ಟವರಲ್ಲಿ ಇವರು ಕೂಡ ಒಬ್ಬ ಆಗ್ತಾರೆ. ಆಗ್ಲೇ ತುಂಬಾ ಜನ ಹೇಳಿದ್ರು, ಏನಂದ್ರೆ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಆ ಚಿತ್ರ ಆ ಕಾಲದಲ್ಲಿ ಕನ್ನಡ ಚಿತ್ರಗಳನ್ನು ವಿದೇಶದಲ್ಲಿ ಚಿತ್ರೀಕರಿಸೋದ್ರಿಂದ ಅದೊಂದು ಕನಸಿನ ಮಾತಾಗಿತ್ತು, ಸಾಹಸದ ವಿಷಯ ಆಗಿತ್ತು ಅಂತ ಒಂದು ಚಿತ್ರ ಮಾಡ್ತಾರೆ. ಆ ಚಿತ್ರ ಬಾಕ್ಸ್ ಆಫೀಸ್ನಲ್ಲೂ ಗೆಲ್ಲುತ್ತೆ. ಒಂದು ಹೊಸ ಆಯಾಮ ಬರುತ್ತೆ ಕನ್ನಡ ಚಿತ್ರರಂಗಕ್ಕೆ. ಅದರ ಉತ್ಸಾಹದ, ಆ ಗೆಲುವಿನ ಉತ್ಸಾಹದಲ್ಲೇ ಕೆಲವು ವರ್ಷಗಳ ನಂತರ ಅವರು ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಚಿತ್ರ ಕೂಡ ಮಾಡ್ತಾರೆ. ಜಯಪ್ರಕಾಶ್ ಶೆಟ್ರೆ, ಆ ಚಿತ್ರಕ್ಕೆ ಕೂಡ ಅವರು ಸಿಕ್ಕಾಪಟ್ಟೆ ಹಣವನ್ನ ಹಾಕಿ ಬಹಳ ಅದ್ದೂರಿಯ ಚಿತ್ರ ಆಗಿರುತ್ತೆ ಅದು. ಯಾಕೆ ನಾವು ದ್ವಾರಕೀಶ್ ನಮ್ಮಲ್ಲಿ ಯಾವಾಗಲೂ ಕೊಡ್ಬೇಕಾಗತ್ತಂದ್ರೆ ಪತ್ರಕರ್ತರ ಮಾತ್ರ ಅವರ ನಡುವಿನ ಒಂದು ಸಂಬಂಧನೇ ಬಹಳ ಚೆನ್ನಾಗಿತ್ತು. ಇದಕ್ಕೆ ನಾನು ಆಫ್ರಿಕಾದಲ್ಲಿ ಶೀಲಾದ ಉದಾಹರಣೆ ಕೊಡ್ತೀನಿ. ಆ ಚಿತ್ರ ರಿಲೀಸ್ ಆದಾಗ ಬಾಕ್ಸ್ ಆಫೀಸ್ನಲ್ಲಿ ಅಟ್ಟರ್ ಫ್ಲಾಪ್ ಆಗುತ್ತೆ. ಆವಾಗ ನಾನು ಆಫ್ರಿಕಾದಲ್ಲಿ ಶೀಲಾ, ಭಾರತದಲ್ಲಿ ಸಾಲ ಅಂದ ಕೂಡಲೇ ಜೋರಾಗಿ ನಕ್ಬಿಟ್ರು. ಏನು ಕಾಣೋ ಸಖತ್ತಾಗಿ ಹೇಳಿದ್ಯಾ, ನೀನು ಹೇಳ್ದಂಗೆ ಆಯಿತು, ಸಿಕ್ಕಾಪಟ್ಟೆ ಸಾಲ ಅಂತ. ಅಂದ್ರೆ ತನ್ನ ಸೋಲನ್ನ, ವೈಫಲ್ಯನೂ ಕೂಡ ಅಷ್ಟೇ ಒಂದು ತಮಾಷೆಯಾಗಿ ಸ್ವೀಕರಿಸುವಂತಹ ಬಹಳ ದೊಡ್ಡ ಮನುಷ್ಯ. ಅದಕ್ಕೆ ಪತ್ರಕರ್ತರಿಗೆ ಆ ಕಾಲದಲ್ಲಿ ಅವರನ್ನು ಕಂಡ್ರೆ ಇಷ್ಟ ಆಗುತ್ತೆ. ಯಾಕಂದ್ರೆ 2 ವಿಷಯ ಆಗಿತ್ತು. ಒಂದು, ಸುದ್ದಿ ಸಿಕ್ತಿತ್ತು, ಸಾಧನೆ ಸಿಕ್ತಿತ್ತು. ಇನ್ನೊಂದು, ಅವ್ರ ಹತ್ರ ನಾವು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಒಂದು ಸಹಜವಾಗಿ ತಮಾಷೆಯಾಗಿ ಮಾತಾಡಬಹುದಿತ್ತು. ಅದನ್ನ ಅವರೇ ಅದೇ ರೀತಿ ಸ್ವೀಕಾರ ಮಾಡ್ತಿದ್ರು ಕೂಡ. ಮತ್ತೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಅವರನ್ನು ನಾವು ಆ ಥರನ ಒಂದು ವ್ಯಕ್ತಿತ್ವವನ್ನೇ ಹೇಳಬೇಕಾಗತ್ತೆ. ಅವರಿಗೆ ಬಹಳ ವರ್ಷಗಳ ಹಿಂದೆ, ಸುಮಾರು 20-25 ವರ್ಷದ ಹಿಂದೆ ಇರಬೇಕು, ನನಗೆ ಎಕ್ಸಾಕ್ಟ್ ನನಗೆ ಇಯರ್ ನೆನಪಿಲ್ಲ, ಅವರಿಗೆ ಹೃದಯ ರೋಗ ಸಮಸ್ಯೆ ಆಗಿರುತ್ತೆ.